ನಟ ದರ್ಶನ್ ತೂಗುದೀಪ ಅವರು ಅಭಿಮಾನಿಗಳಿಗೆ ಯಾವತ್ತೂ ನೋ ಅಂದಿದ್ದೇ ಇಲ್ಲ. ಬಹಳಷ್ಟು ಕಲಾವಿದರಿಗೆ ಅವು ಇದೇ ಕಾರಣಕ್ಕೆ ಇಷ್ಟ ಆಗೋದು ಕೂಡ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸೆರೆವಾಸದಲ್ಲಿರುವ ನಟ ದರ್ಶನ್ ಅವರು ಈ ಹಿಂದೆ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಆಗ ನಡೆದ ಘಟನೆ ಒಂದನ್ನ ಅಣ್ಣಯ್ಯ ಧಾರಾವಾಹಿ ಖ್ಯಾತಿಯ ನಟಿ ಅಂಕಿತಾ ಗೌಡ ವಿವರಿಸಿದ್ದಾರೆ. ನಟಿ ಅಂಕಿತಾ ಗೌಡ ಅವರು ಅಣ್ಣಯ್ಯ ಧಾರಾವಾಹಿಯಲ್ಲಿ ರಮ್ಯಾ ಎಂಬ ಪಾತ್ರ ನಿರ್ವಹಿಸುತ್ತಿದ್ದಾರೆ. ನಾಯಕ ಶಿವು ಅವರ ಪುಟ್ಟ ತಂಗಿ ಪಾತ್ರ ಇದು. ಸೀರಿಯಲ್ ಕಥೆಯಲ್ಲೂ SSLC ಓದುತ್ತಿದ್ದಾರೆ ಎಂದು ತೋರಿಸಲಾಗಿತ್ತು. ನಿಜ ಜೀವನದಲ್ಲೂ ಅವರು SSLC ಪರೀಕ್ಷೆ ಬರೆಯುತ್ತಿದ್ರು. ಹೀಗಾಗಿ ಅದೇ ರೀತಿ ಸ್ಟೋರಿ ಕನೆಕ್ಟ್ ಮಾಡಿದ್ರು ಬರಹಗಾರರು. ಶೂಟಿಂಗ್ ಜೊತೆಗೆ ಓದಿನಲ್ಲೂ ಮುಂದುವರಿಯಲು ಸಾಧ್ಯ ಆಯಿತು ಎಂದು ತಿಳಿಸಿದ್ದಾರೆ ಅಂಕಿತಾ ಗೌಡ. 2 ಸೂಪರ್ ಹಿಟ್ ಸಿನಿಮಾಗಳು. ಕಾಟೇರ ಸಿನಿಮಾದಲ್ಲಿ ಮುಖ್ಯವಾಗಿ ದರ್ಶನ್ ತೂಗುದೀಪ ಅವರ ಅಕ್ಕನ ಮಗ ಚಂದು ಅವರು ಈ ಸಿನಿಮಾದಲ್ಲಿ ದರ್ಶನ್ ಅವರ ಬಾಲ್ಯದ ಪಾತ್ರ ಮಾಡಿದ್ರು. ಇವರಿಗೆ ಜೋಡಿಯಾಗಿ ಬಾಲನಟಿ ಅಂಕಿತಾ ಗೌಡ ಅವರು ನಟಿಸಿದ್ರು. ಶೂಟಿಂಗ್ ಸೆಟ್ನಲ್ಲಿ ನಟ ದರ್ಶನ್ ಅವರು ಬಹಳ ಅದ್ಭುತವಾಗಿ ಎಲ್ಲರನ್ನ ಮಾತನಾಡಿಸ್ತಿದ್ರಂತೆ. ಅಂಕಿತಾ ಅವರಿಗೆ ಹೀರೋಯಿನ್ ಎಂದು ಕರೆಯುತ್ತಿದ್ರಂತೆ. ಪ್ರತಿದಿನ ಚಾಕ್ಲೇಟ್ ತಂದು ಕೊಡ್ತಿದ್ರಂತೆ. ಆ ಪ್ರತಿಯೊಂದು ಕ್ಷಣವನ್ನ ನಟಿ ನೆನಪು ಮಾಡಿಕೊಂಡಿದ್ದಾರೆ. ನಟ ದರ್ಶನ್ ಅವರು ಸೆರೆವಾಸದಲ್ಲಿ ಇರೋದು ನಮಗೆಲ್ಲ ಗೊತ್ತೇ ಇದೆ. ಈ ವಿಚಾರವಾಗಿ ಅಂಕಿತಾ ಗೌಡ ಅವರು ಕೂಡ ಬಹಳ ನೊಂದಿದ್ರಂತೆ. ಹೇಗಾದರೂ ಮಾಡಿ ದರ್ಶನ್ ಅವರನ್ನ ಭೇಟಿ ಮಾಡಬೇಕು, ಇಲ್ಲ ಕಾಲ್ ಮಾಡಿ ಮಾತನಾಡಬೇಕು ಎಂದು ಹಂಬಲಿಸಿದ್ರು. ಚಂದು ಅವರ ಸಂಪರ್ಕದಲ್ಲಿ ಇದ್ದು ಅವರ ಆರೋಗ್ಯ ವಿಚಾರಿಸ್ತಿದ್ರಂತೆ. ಈ ನಡುವೆ ಒಮ್ಮೆ ಅವರಿಗೆ ಜಾಮೀನು ಸಿಕ್ಕಿತು. ಹೊರಬಂದ ಸಂದರ್ಭದಲ್ಲಿ ಚಂದು ಅವರು ಮಾವನಿಗೆ ಅಂಕಿತಾ ಪುಟ್ಟಿ ಬಗ್ಗೆ ಹೇಳಿದ್ದಾರೆ. ಕೂಡಲೇ ಕರೆ ಮಾಡು ಅಂತ ಹೇಳಿದ ದರ್ಶನ್ ಅವರು ಬಾಲನಟಿ ಜೊತೆಗೆ ಮಾತನಾಡಿದ್ದಾರೆ. ಆ ಡೇ ಮಾತ್ರ ನಾನು ಮರೆಯೋಕೆ ಸಾಧ್ಯ ಇಲ್ಲ. ಅಣ್ಣಯ್ಯ ಶೂಟಿಂಗ್ ಮುಗಿಸ್ಕೊಂಡು ಲೇಟ್ ಆಗಿ ಮಲಗಿದ್ದೆ. ಸೊ ಎದ್ದಿದ್ದು ತಡ ಆಗಿತ್ತು. ಇನ್ನು ನಿದ್ದೆ ಕಣ್ಣಲ್ಲಿದ್ದ ನನಗೆ ಸಡನ್ ಆಗಿ ಚಂದು ಅಣ್ಣನ ಕರೆ ಬಂತು. ಗಾಬರಿಯಾಗಿ ಅಮ್ಮನಿಗೆ ಫೋನ್ ಕೊಟ್ಟೆ. ಆ ಕಡೆಯಿಂದ ಹೆಲೋ ಅಮ್ಮ ಎಂಬ ಧ್ವನಿ ಬಂತು. ಅಮ್ಮನಿಗೆ ದರ್ಶನ್ ಅಮ್ಮ ಅಂತಲೇ ಕರೆಯೋದು. ನನಗೆ ವಾಯ್ಸ್ ಕೇಳಿಸ್ತಾ ಇದ್ದಂತೆ ಅಮ್ಮನ ಹತ್ರ ಫೋನ್ ಇಸ್ಕೊಂಡೆ. ಹಾಂ ಸರ್, ಹೇಳಿ ಸರ್ ಅಂತ ಹೇಳ್ತಾನೆ. ನನಗೆ ಫುಲ್ ಅಳು ಬಂತು. ಆ ಕಡೆಯಿಂದ ದರ್ಶನ್ ಸರ್ ಹೇಗಿದ್ಯಾ ಹೀರೋಯಿನ್, ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ ಅಂತ ವಿಚಾರಿಸಿದ್ರು. ನಾನು ಹ್ಞೂ ಸರ್ ಅಂತಾನೆ ಇದ್ದೆ. ತಿಂಡಿ ಆಯ್ತಾ ಅಂದರು. ಇಲ್ಲ ಅಂದೆ. ಅದಕ್ಕೆ ಏನು ಇಷ್ಟು ಲೇಟ್ ಆಗಿದೆ, ಬೇಗ ತಿನ್ನಬೇಕು ಅಲ್ವಾ, ಇಷ್ಟು ಲೇಟ್ ಆದರೆ ಆರೋಗ್ಯ ಹೇಗೆ ಅಂದರು. ಇಲ್ಲ ಸರ್, ಶೂಟಿಂಗ್ ಮುಗಿಸ್ಕೊಂಡು ಲೇಟ್ ಆಗಿ ಎದ್ದೆ ಅಂದೆ. ಯಾವ ಶೂಟಿಂಗ್ ಅಂದರು. ಅಣ್ಣಯ್ಯ ಎಂಬ ಧಾರಾವಾಹಿ ಮಾಡ್ತಾ ಇದ್ದೇನೆ ಅಂದೆ. ಅದಕ್ಕೆ ಹೌದಾ, ಓದು ಅಂತ ಹೇಳಿದರು. ಹ್ಞೂ ಸರ್, 10ನೇ ಕ್ಲಾಸ್ ಓದ್ತಾ ಇದ್ದೇನೆ ಅಂದೆ. ಚೆನ್ನಾಗಿ ಓದು, ಆರೋಗ್ಯ ನೋಡ್ಕೊ ಅಂದರು. ನಂತರ ಆಂಟಿ ಮಾತಾಡ್ತಾರೆ ನೋಡು ಅಂತ ವಿಜಯಲಕ್ಷ್ಮಿ ಮೇಡಮ್ಗೆ ಕೊಟ್ಟರು. ಅವರು ಏನು ಓದ್ತಾ ಇದೆಯಾ, ನಿಮ್ಮ ಆ್ಯಕ್ಟಿಂಗ್ ನೋಡಿದ್ದೇನೆ, ತುಂಬ ಚೆನ್ನಾಗಿ ಮಾಡ್ತೀರಾ, ಅಮ್ಮನ ಕರೆದುಕೊಂಡು ಮನೆಗೆ ಬಂದು ಹೋಗಿ ಎಂದು ಹೇಳಿದರು. ನನಗಂತೂ ಶಾಕ್ ಜೊತೆಗೆ ಖುಷಿನೂ ಆಗಿತ್ತು. ಆ ಟೆನ್ಷನ್ ನಡುವೆ ಕೂಡ ನನ್ನ ನೆನೆಸ್ಕೊಂಡು ಕಾಲ್ ಮಾಡಿ ನನಗೆ ವಿಶ್ ಮಾಡಿದ್ರು. ಮನೆಗೆ ಕೂಡ ಇನ್ವೈಟ್ ಮಾಡಿದ್ರು. ಬಹಳ ಸ್ವೀಟ್ ಪರ್ಸನ್ ದರ್ಶನ್ ಸರ್ ಎಂದು ನಟಿ ಅಂಕಿತಾ ಗೌಡ ಭಾವುಕವಾಗಿ ಹೇಳಿದ್ದಾರೆ.